ಬೆಳಗಾವಿಯಲ್ಲಿ 4,600 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ್ ನೀಲಣ್ಣನವರ ತೀವ್ರ ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ಅವರ ಪರವಾಗಿ ಈಗ ಓರ್ವ ಮಹಿಳೆ ಹಾಗೂ ನಿವೃತ್ತ ಯೋಧ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವರು ದರೋಡೆ ಮಾಡಿಲ್ಲ, ಯಾರ ಕಿಸೆಯನ್ನು ಕತ್ತರಿಸಿಲ್ಲ ಅಂತ ಮಹಿಳೆ ವಿಡಿಯೋ ಮಾಡಿ ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿವೃತ್ತ ಸೈನಿಕ, ನಿವೃತ್ತಿ ಬಳಿಕ ಉತ್ತಮ ಜೀವನವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ, ಈ ರೀತಿಯಾಗಿ ನಿವೃತ್ತ ಸುಬೇದಾರ್ ನರೇಂದ್ರ ಕುಮಾರ್ ಒಂದು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದೆ. ಸೊ ಈಗ ಇಬ್ಬರು ಮಾತನಾಡಿರುವಂಥ ವಿಡಿಯೋ ಖುದ್ದಾಗಿ ಈ ಒಂದು ಪ್ರಕರಣದ ಆರೋಪಿ ಅಂತ ಕರೆಸ್ಕೊಳ್ತಾ ಇರುವಂತಹ ಶಿವಾನಂದ್ ನೀಲಣ್ಣನವರ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಎರಡು ವಿಡಿಯೋಗಳು ಪೋಸ್ಟ್ ಆಗಿದ್ದಾವೆ. ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿರುವಂಥ, ನ್ಯಾಯಾಂಗ ಬಂಧನದಲ್ಲಿರುವಂಥ ಶಿವಾನಂದ್ ನೀಲಣ್ಣನವರ್ ಇವರ ವಿರುದ್ಧ ಯಾರು ಕೂಡ ಬಹಿರಂಗವಾಗಿ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ. ಬಟ್ ಯಾವ ರೀತಿಯಾದಂಥ ಒಂದು ನಿಯಮಗಳಿದೆಯೋ ಅದನ್ನು ಪಾಲಿಸದೆ ಅಕ್ರಮವಾಗಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಥವಾ ಈ ರೀತಿಯಾಗಿ ಜನರಿಂದ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಸೊ ಆ ಪ್ರಕರಣದ ತನಿಖೆ ನಡೀತಾ ಇರುವಂಥ ಜೊತೆಯಲ್ಲೇ ಈಗ ಎರಡು ವಿಡಿಯೋಗಳು ಪೋಸ್ಟ್ ಆಗಿದೆ. ಒಂದು ಒಬ್ಬ ಮಹಿಳೆ ಅವರು ಒಳ್ಳೆಯವರು ಅಂತ ಹೇಳ್ತಿರುವಂಥದ್ದು, ಮತ್ತೊಂದು ನಿವೃತ್ತ ಸುಬೇದಾರ್ ನರೇಂದ್ರ ಕುಮಾರ್ ಅವರು ಮಾತನಾಡಿರುವಂಥ ಒಂದು ವಿಡಿಯೋ. ನಮಗೆ ಒಳ್ಳೆ ಜೀವನ ಕಲ್ಪಿಸಿಕೊಟ್ಟಿದ್ದಾರೆ ಅವರು ಅನ್ನುವಂಥ ವಿಡಿಯೋ ಈಗ ಪೋಸ್ಟ್ ಆಗಿದೆ. ಈ ವಿಡಿಯೋ ಈಗ ಸದ್ಯಕ್ಕೆ ಭಾರಿ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. ओम नमः शिवाय। मैं सूबेदार हरेंद्र कुमार राय, भारतीय सेना से रिटायर्ड एक फौजी हूं। मैं आप सबको एक विस्तृत जानकारी देना चाहता हूं कि हम लोग रिटायरमेंट के बाद में एक संस्था से जुड़े हैं जिनका नाम है शिवम एसोसिएट, और हमारे परिवार का जो मुखिया हैं वो हैं वर्ल्ड बेस्ट पर्सन डॉक्टर शिवानंद एस नीलಣ್ಣನವರ್ सर। और सर ने हम सारे फौजियों को रिटायर होने के बाद में एक बहुत ही अच्छी जिंदगी दी है। हम लोग अक्सर फौजी आदमी रिटायर होने के बाद में जो हमारी काबिलियत होती है, अक्सर की फौज में हम तोप टैंक चलाते रहते हैं, बट बाहर आने के बाद में तोप और टैंक चलाने की हमको जॉब नहीं मिल पाती है। ऐसे में हम क्या करते हैं, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.